ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲಾರದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್5ಗೆ ಸ್ವಾಗತ. ನಮ್ಮ ವ್ಯವಸ್ಥೆಯ ವೈಫಲ್ಯಗಳಿಂದ ಆಗಿರುವ ಘಟನೆ ಅನ್ನಬಹುದು. ಈಗಾಗಲೇ ಒಬ್ಬರನ್ನ ಅಮಾನತು ಮಾಡಿ ನೋಟಿಸ್ ಜಾರಿ ಮಾಡಿದ್ದೇವೆ. ಔಷಧಿ ಪೂರೈಕೆ ಕಂಪನಿ ವಿರುದ್ಧ ಕೂಡ ಕಾನೂನು ಕ್ರಮ ಕೈಗೊಳ್ತೀವಿ. ಪಶ್ಚಿಮ ಬಂಗಾಳದ ತಯಾರಿಕಾ ಘಟಕಕ್ಕೆ ನಮ್ಮ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಈಗಾಗಲೇ ಹಲವು ಕ್ರಮ ಜರುಗಿಸಿದ್ದೇವೆ. ವ್ಯವಸ್ಥೆಯನ್ನು ಸರಿಪಡಿಸಲು ಫುಡ್ ಅಂಡ್ ಡ್ರಗ್ ಕಂಟ್ರೋಲ್ಗೆ IAS ಅಧಿಕಾರಿಯನ್ನು ನೇಮಿಸುತ್ತೇವೆ. ರಾಜ್ಯದಲ್ಲಿ ಈ ವರ್ಷ 327 ಮಹಿಳೆಯರು ಮೃತಪಟ್ಟಿದ್ದಾರೆ. ಮಹಿಳೆಯರ ಸಾವಿಗೆ ಕಾರಣವೇನು? ಸಾವಿಗೆ ಆಡಿಟ್ ಮಾಡಿಸ್ತೀವಿ. ಮಹಿಳೆಯರ ಸಾವಿನ ತನಿಖೆಗೆ ಆರೋಗ್ಯ ಇಲಾಖೆಯ ಸಮಿತಿ ರಚನೆ ಮಾಡ್ತೇವೆ. ಬ್ಯಾನ್ ಮಾಡಿರೋ ಔಷಧಿ ಖರೀದಿ ಎಂಬ ಆರ್ ಅಶೋಕ್ ಹೇಳಿಕೆಗೂ ಕೂಡ ತಿರುಗೇಟನ್ನು ಕೊಟ್ಟಿದ್ದು, ನಾವು ಯಾವುದೇ ಔಷಧಿ ಖರೀದಿ ಮಾಡಿಲ್ಲ. ಆರ್ ಅಶೋಕ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. 22 ವಿವಿಧ ಔಷಧಿ ತಪಾಸಣೆ ನಡೆಸಿದಾಗ ರಾಜ್ಯದಲ್ಲಿ ಫೇಲ್ ಆದ್ರು. ಕೇಂದ್ರದ ಲ್ಯಾಬ್ನಲ್ಲಿ ಔಷಧಿ ಪಾಸ್ ಆಗಿದೆ. ಏಪ್ರಿಲ್ನಿಂದ ನವೆಂಬರ್ವರೆಗೂ 2000 ಹೆರಿಗೆ ಆಗಿದೆ. ಯಾರು ಕೂಡ ಸತ್ತಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಸಾವು ಸಂಭವಿಸಿದೆ. ನಂತರ ನಾವು ತನಿಖೆ ನಡೆಸಿದ್ದೇವೆ. ಮಹಿಳೆಯರ ಸಾವಿನಲ್ಲಿ ವೈದ್ಯರ ಲೋಪ ಇಲ್ಲ, ಆದರೆ ಬೇರೆ ಏನೋ ಇದೆ ಅನ್ನೋ ಅನುಮಾನ ಇದೆ. ಇನ್ನು ಸಿಎಂ ಭೇಟಿ ನೀಡಿಲ್ಲ ಅನ್ನೋ ವಿಪಕ್ಷ ನಾಯಕರ ಹೇಳಿಕೆಗೆ ತಿರುಗೇಟನ್ನು ಕೂಡ ಕೊಟ್ಟರು. ಬಿಜೆಪಿಯವರು ಎಲ್ಲದರಲ್ಲೂ ಕೂಡ ರಾಜಕೀಯ ಮಾಡೋದನ್ನ ಬಿಡಬೇಕು. ಆರೋಗ್ಯ ಇಲಾಖೆಯಲ್ಲಿ ಇದೊಂದು ದೊಡ್ಡ ವೈಫಲ್ಯ ಆಗಿದೆ. ಯಾಕೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಯಾರದ್ದು ಸಾವಾಗಿಲ್ವಾ? ಆಕ್ಸಿಜನ್ ದುರಂತದಲ್ಲಿ ಮಕ್ಕಳು ಸಾವನ್ನಪ್ಪಿದ್ರು ಅಂತ ಆ ಒಂದು ಘಟನೆಯನ್ನು ಕೂಡ ಮೆಲುಕು ಹಾಕಿದ್ರು. ಇನ್ನು ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ JDS ಸಮಾವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪಕ್ಷದವರಿಗೆ ಬಿಟ್ಟಿದ್ದು ಮಾಡ್ಕೊಳ್ಳಿ ಬಿಡಿ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಆಗಲಿ ಅಂತ ಕೋಲಾರದ ಮುಳಬಾಗಿಲು ತಾಲೂಕಿನಲ್ಲಿ ಸಚಿವ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಮಲಾ ದೀಪಕ್, ನ್ಯೂಸ್5 ಕೋಲಾರ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ. ಇದು ನಿಮ್ಮ ನ್ಯೂಸ್5. 7ನೇ ತಾರೀಕಿಂದ 11ನೇ ತಾರೀಕು 5 ದಿವಸದಲ್ಲಿ 9 ಜನ ಅವ್ರಿಗೆ ಈ ತರ ಒಂದು ರಿಯಾಕ್ಷನ್ ಪ್ರತಿಕ್ರಿಯೆ ಆಯಿತು. ಅದರಲ್ಲಿ ಈಗ 5 ಜನ ತೀರ್ಕೊಂಡಿದ್ದಾರೆ. ಇವತ್ತಕ್ಕೆ 5 ಜನ. ಅದು ಖಂಡಿತವಾಗಿಯೂ ಬೇರೆ ಏನೋ ಸಂಶಯ. ಯಾಕಂದ್ರೆ ಏಪ್ರಿಲ್ ನವೆಂಬರ್ವರೆಗೂ ಯಾರು ಕೂಡ ಅಲ್ಲಿ ತೀರ್ಕೊಂಡಿರ್ಲಿಲ್ಲ. ಆಸ್ಪತ್ರೆಯಲ್ಲಿ, ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಬ್ರು ತೀರ್ಕೊಂಡಿರ್ಲಿಲ್ಲ. ಅಲ್ಲಿ ಸುಮಾರು 2,500 ಹೆರಿಗೆಗಳಾಗಿದೆ. ಯಾರು ತೀರ್ಕೊಂಡಿರಲಿಲ್ಲ. ಏಕ್ದಮ್ 4 ಜನ 3 ಜನ ಅವಾಗ ತೀರ್ಕೊಂಡಾಗ ನಾನು ಕೂಡಲೇ ಅವಾಗ ನಾವು ಟೀಮ್ನ ಕಳಿಸ್ಕೊಟ್ಟು, ಯಾಕ್ರಿ ಸಡನ್ ಆಗಿ 3-4 ಜನ ತೀರ್ಕೊಂಡಿದ್ದಾರಲ್ಲ, ಏನು ಕತೆ ಇದೆ ಅಂತ ಅವರು ಹೋದಾಗ ಅವರು ಡಾಕ್ಟರ್ಗಳೆಲ್ಲ ಸರಿಯಾಗಿ ಕೆಲಸ ಮಾಡಿದ್ದಾರೆ, ಇದೇನೋ ಬೇರೆ ಏನೋ ಇದ್ದಂಗಿದೆ, ಇದ್ರ ಮೇಲೆ ಅವ್ರ ಅನುಮಾನ ಅವರು ಕೂಡ ವ್ಯಕ್ತಪಡಿಸಿದ್ರು. ಅದಕ್ಕೆ ಮತ್ತೊಮ್ಮೆ ನಾವು ಅದನ್ನು ತಪಾಸಣೆ ಮಾಡಿಸ್ತಾ ಇದ್ದೀವಿ. ಅದನ್ನು ಈಗ ಚೆಕಪ್ ಮಾಡಿಸ್ತಾ ಇದ್ದೀವಿ. ಈಗ ಅದ್ರದ್ದು ರಿಪೋರ್ಟ್ ನಂಗೆ ಬರ್ತಾ ಇದೆ. ಈಗ ಅಲ್ಲಿ ಬಳ್ಳಾರಿಯಲ್ಲಿ ಉಪಯೋಗ ಆದಂಥ ಔಷಧಿಗಳದ್ದು ರಿಪೋರ್ಟ್ ನನಗೆ ಈಗ ಬರ್ತಾ ಇದೆ. ಅದನ್ನು ಕೂಡ ನೋಡ್ತೀನಿ. ಆದರೆ ಕಂಪ್ನಿ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೂ ಮಾಡ್ತೀವಿ. ಮತ್ತು ಉಳಿದಿರೋಂಥ ಕ್ರಮಗಳು ಏನೇನಿದೆ ಈಗ ಇವತ್ತು ನಾವು ಕ್ಯಾಬಿನೆಟಲ್ಲಿ ಡಿಸೈಡ್ ಮಾಡಿದ್ದೀವಿ. ಈಗ ಫುಡ್ ಆ್ಯಂಡ್ ಡ್ರಗ್ ಕಂಟ್ರೋಲ್ನ ಕಮಿಷನರೇಟ್ ಥರ ಮಾಡ್ಕೊಳ್ಳೋಣ ಅಂತ. ಬೇರೆ ಬೇರೆ ನಮ್ಮ ಒಂದು IAS ಅಧಿಕಾರಿ, ಹಿರಿಯ ಅಧಿಕಾರಿ ಏನಿದ್ದಾರೆ ಉಮಾ ಮಹಾದೇವನ ನೇತೃತ್ವದಲ್ಲಿ ಇದ್ರ ಬಗ್ಗೆ ಪೂರ್ತಿ ನಮಗೊಂದು ಎಲ್ಲ ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ದೀವಿ. ಬೇರೆ ಏನು ಕ್ರಮಗಳು ತಗೊಳ್ಬೇಕು ಅದನ್ನು ಕೂಡ ನಾವು ತಗೊಳ್ತೇವೆ. ಅವು ನೋಡಿ, ಇದು ಒಂದೇ ಸಲ ಇದು ಆಗಿದ್ದು ಬೇರೆ ಸಂದರ್ಭ. ಸಮಯ ಅವಾಗ ನಮ್ಗೆ ಯಾಕಾಯ್ತು ಅಂತ ಗೊತ್ತಾಗ್ಲಿಲ್ಲ. ಅದು 10ನೇ ತಾರೀಕು 11ನೇ ತಾರೀಕು ಆಗಿರೋದು. ಆಮೇಲೆ ಅದ ನಂತರ ಬೇರೆ ಬೇರೆ ಸಮಯದಲ್ಲಿ ನಾವು ರಿಪೋರ್ಟ್ ತಗೊಂಡು ಯಾಕಾಯ್ತು ಏನಾಯ್ತು ಅದ್ರ ತಿಳ್ಕೊಳ್ಳೋದಕ್ಕೆ ಬೇಕಾದ ಸಮಯ ಆಯ್ತಲ್ಲ. ವಿಫಲ ಆಗ್ತಾ ಇಲ್ಲ ನೋಡಿ, ಇದು ಖಂಡಿತವಾಗಿ ಇದನ್ನ ನಾನು ಹೇಳ್ತೀನಿ, ಇದು ನಮ್ಮ ವ್ಯವಸ್ಥೆಯಲ್ಲಿ ಇದು ದೊಡ್ಡ ಒಂದು ವೈಫಲ್ಯ ಅಂತಾನೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಇದಾಗಿದೆ. ಇದು ಆಗೋದಕ್ಕೆ ಏನ್ ಕಾರಣ, ಹೇಗಾಯ್ತು ಅದೆಲ್ಲ ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಮತ್ತೆ ಯಾರು ಹೊಣೆಗಾರಿಕೆ ಅದನ್ನು ಕೂಡ ನೋಡ್ಬೇಕಾಗ್ತದೆ. ಮತ್ತು ಆ ಕಂಪನಿ ಮೇಲೆ ಕ್ರಮಗಳು ತಗೊಳ್ಳೋದು ಆಗ್ಬೇಕು. ಯಾಕಂದ್ರೆ ಇವತ್ತು ಈಗ ನಾವು ಟೆಸ್ಟ್ ಮಾಡುವಂಥದ್ದು ಫೇಲ್ ಆದಾಗ ಕೇಂದ್ರದ ಲ್ಯಾಬ್ ಅದು ಸರಿ ಇದೆ ಅಂತ ಹೇಳ್ಬಿಟ್ರೆ ನಾಳೆ ಕೋರ್ಟಲ್ಲಿ ಅದೇ ರಿಪೋರ್ಟ್ ಅವ್ರು ಇದು ಮಾಡ್ಕೊಳ್ಳೋದು, ತಗೊಳ್ಳೋದು, ಅಧಿಕೃತ ತಗೊಳ್ಳೋದು, ತಗೊಳ್ಳೋದಿಲ್ಲ. ಸೊ ಇದು ಯಾಕಾಯ್ತು ಅಂತ ನಾವು ಕೇಂದ್ರದವರೆಗೂ ಕೂಡ ಬರ್ದಿದ್ವಿ. ನೀವು ನಮ್ದು ಫೇಲಿಯರ್ ಆದ್ಮೇಲೆ ನಿಮ್ಗೆ ಹೆಂಗೆ ಪಾಸಿಟಿವ್ ಬಂತು, ನೀವು ಹೇಗೆ ಸರಿ ಇದೆ ಅಂತ ಹೇಳಿದ್ರಿ ಅಂತ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ಗೂ ಕೂಡ ಲೆಟರ್ ಬರ್ದಿದ್ದೀನಿ. ಅವ್ರ ಕಾಲದಲ್ಲಿ ಎಷ್ಟೆಷ್ಟು ಆಗಿದೆ ನಾವು ಹೇಳ್ಬೋದಾ? ಆಕ್ಸಿಜನ್ ಅಲ್ಲಿ ಎಷ್ಟು ಜನ ಪಾಪ ಮಕ್ಕಳು ತೀರೋದ್ರು ಆಕ್ಸಿಜನ್ ಇಲ್ದೇನೆ. ಸೊ ಅಶೋಕ್ ಅವರು, ನಾನು ಹೇಳ್ತೀನಿ, ಖಂಡಿತ ಇದು ಗಂಭೀರ ವಿಚಾರ, ಗಂಭೀರವಾಗಿ ತಗೊಳ್ಳೋಣ. ಸುಮ್ಮನೆ ನೀವು ಅದನ್ನ ರಾಜಕಾರಣಕ್ಕೆ ಉಪಯೋಗ ಮಾಡೋದು ಬೇಡ. ಈ ವ್ಯವಸ್ಥೆಯಲ್ಲಿ ಅವರು ಕೂಡ ಹಿಂದೆ ಅವರು ಸರ್ಕಾರದಲ್ಲಿ ಇದ್ದವ್ರೆ. ಅದರಿಂದ ಈ ವ್ಯವಸ್ಥೆಗಳನ್ನ ಸರಿಪಡಿಸದೆ ಹೋದ್ರೆ ನಾವು ಮುಂದೆ ಇದೇ ತರ ರಿಪೋರ್ಟ್, ಇದೇ ತರ ಘಟನೆಗಳು ಮತ್ತೆ ಆಗ್ಬೋದು ತಾನೆ. ಮತ್ತು ಇದು ನಾವು ಇವತ್ತು ಬಳ್ಳಾರಿ ಒಂದೇ ಸಲ 3-4 ಆಗಿದ್ದಕ್ಕೆ ಗೊತ್ತಾಯ್ತು. ಯಾರೋ ಒಂದೇ ಆಗ್ಬಿಟ್ಟಿದ್ರೆ ಬಹುಶಃ ಇದು ಹೊರಗೆ ಬರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಯಾವ್ದು ಮುಚ್ಚು ಮರೆ ಮಾಡುವಂತ ಪ್ರಶ್ನೆನೇ ಇಲ್ಲ. ಅದಕ್ಕೆ ನಾನು ಎಲ್ಲಾ ಡೆತ್ಸ್ ಅನ್ನು ಆಡಿಟ್